ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಈಗ ಕರ್ನಾಟಕ ಸರ್ಕಾರ ಒಂದು ಹೊಸ ರೂಲ್ಸನ್ನು ತಂದಿದೆ. ನೀವೇನಾದರೂ ನಿಮ್ಮ ಸ್ವಂತ ಆಸ್ತಿಯನ್ನು ಮಾರಾಟ ಮಾಡಬೇಕು ಅಂದ್ರೂ ಕೂಡ ಈ ಒಂದಷ್ಟು ರೂಲ್ಸ್ಗಳು ತುಂಬಾ ಕಡ್ಡಾಯ. ನಿಮ್ಮದು ಸ್ವಂತ ಆಸ್ತಿ ಅಂದರೆ ಫ್ಲ್ಯಾಟ್ ಆಗಿರ್ಬೋದು, ಮನೆ ಆಗಿರ್ಬೋದು, ಅಥವಾ ಖಾಲಿ ಸೈಟ್ ಆಗಿರ್ಬೋದು, ನಿಮ್ಮ ಜಮೀನು ಆಗಿರ್ಬೋದು, ಈ ಥರದ್ದು ಯಾವುದೇ ನಿಮ್ಮ ಸ್ವಂತ ಆಸ್ತಿಯನ್ನು ನೀವು ಮಾರಾಟ ಮಾಡಬೇಕು ಅಂದ್ರೂ ಕೂಡ ಕೆಲವೊಂದಷ್ಟು ನಿಯಮಗಳು ಕಡ್ಡಾಯ, ಕೆಲವೊಂದಷ್ಟು ದಾಖಲೆಗಳು ತುಂಬಾ ಕಡ್ಡಾಯ ಅಂತ ಮಾಡಿದ್ದಾರೆ. ಅದು ಏನು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸಬ್ರಾಗಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಒತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಬನ್ನಿ ಸ್ನೇಹಿತರೀಗ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಭೂಮಿ, ನಿವೇಶನ ಅಥವಾ ಕಟ್ಟಡಗಳಂತಹ ಆಸ್ತಿಗಳನ್ನು ಖರೀದಿಸಬೇಕಂದ್ರೆ ಅಥವಾ ಮಾರಾಟ ಮಾಡಬೇಕಂದ್ರೆ ಕೆಲವೊಂದಷ್ಟು ಪ್ರಕ್ರಿಯೆಗಳು ತುಂಬಾ ಮುಖ್ಯವಾಗಿರುತ್ತೆ. ಕರ್ನಾಟಕದಂತಹ ರಾಜ್ಯಗಳಲ್ಲಿ ಸರ್ಕಾರದ ಕೆಲವೊಂದು ಹೊಸ ನಿಯಮಗಳನ್ನು ಅನುಸರಿಸಲೇಬೇಕಾಗಿದೆ. ಯಾವುದೇ ರೀತಿಯ ಕಾನೂನಿನ ತೊಡಕುಗಳು, ತೊಂದರೆಗಳು ಆಗಬಾರ್ದು, ಅದರಿಂದ ನಾವು ತಪ್ಪಿಸ್ಕೊಬೇಕು ಅಂತಂದರೆ ಕೆಲವೊಂದಷ್ಟು ನಿಯಮಗಳನ್ನ ಪಾಲಿಸಲೇಬೇಕಾಗಿದೆ. ಇದಕ್ಕೆ ನಿಮಗೆ ಕೆಲವೊಂದು 12 ದಾಖಲೆಗಳು ಕಡ್ಡಾಯವಾಗಿರುತ್ತೆ. ಅದು ಯಾವ ದಾಖಲೆಗಳು, ಅದನ್ನು ನೀವು ಎಲ್ಲಿ ಪಡ್ಕೋಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಆವಾಗ ನೀವು ನಿಮ್ಮ ಜಮೀನನ್ನು ಮಾರಬೇಕು ಅಂದ್ಕೊಂಡಿದ್ರೆ ಅಥವಾ ತೊಗೋಬೇಕು ಅಂದ್ಕೊಂಡಿದ್ರೆ, ಒಬ್ಬರು ಮಾರಿದ್ರೆ ಇನ್ನೊಬ್ಬರು ತೊಗೋತಾರೆ. ಹಾಗಾಗಿ ಮಾರೋರಿಗೆ ತೊಗೊಳ್ಳೋರಿಗೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಇಬ್ಬರಿಗೂ ತುಂಬಾ ಅನುಕೂಲ ಆಗುತ್ತೆ. ಮಾರೋರು ದಾಖಲೆಗಳನ್ನ ಸರಿಯಾಗಿ ಇಟ್ಕೋಬೋದು, ತೊಗೊಳ್ಳೋರು ಕೂಡ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡ್ಬೋದು. ಹಾಗಾಗಿ ಇಬ್ಬರಿಗೂ ಕೂಡ ಇದು ತುಂಬ ಉಪಯೋಗ ಆಗುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ಮೂಲ ದಸ್ತಾವೇಜ್ ಅಂದರೆ ಮದರ್ ಡೀಡ್ ಅಂತ ಹೇಳ್ತಾರೆ. ಆಸ್ತಿಯ ಇತಿಹಾಸವನ್ನು ತೋರಿಸುವಂತಹ ಪ್ರಮುಖವಾದಂತಹ ದಾಖಲೆ ಇದು ಇಂದಿನ ಮಾಲೀಕರ ವಿವರಗಳನ್ನೆಲ್ಲ ದೃಢೀಕರಿಸುತ್ತದೆ. ಸ್ನೇಹಿತರೆ, ಇವಾಗ ಕೆಲವೊಂದಷ್ಟು ಸಮಸ್ಯೆಗಳಾಗ್ತಿರ್ತವೆ. ಯಾವುದೋ ಒಂದು ಜಾಗನ ತೊಗೊಂಡಿರ್ತೀರ, ಮತ್ತಾರೋ ಬರ್ತಾರೆ, ಇದು ನಮ್ಮ ತಾತನ ಜಮೀನು, ನಾವು 3 ತಲೆಮಾರಿನ ಹಿಂದೆ ಕೊಟ್ಟಿರೋದು, ನಾವು ಸೈನ್ ಮಾಡಿಲ್ಲ, ಇದಾಗಿಲ್ಲ. ಸೊ ಈ ಥರ ಕೆಲವೊಂದಷ್ಟು ತೊಂದರೆಗಳು ಆಗ್ತಾ ಇರ್ತವೆ. ಇದರಿಂದ ತೊಂದರೆ ಆಗಬಾರ್ದು, ತಪ್ಪಿಸ್ಕೋಬೇಕು ಅಂದರೆ ಮೂಲ ದಸ್ತಾವೇಜು ಈ ದಾಖಲೆನ ಕಂದಾಯ ಇಲಾಖೆಯಿಂದ ನೀವು ಪಡ್ಕೋಬೇಕಾಗುತ್ತೆ. ಅಲ್ಲಿಂದ ಪಡ್ಕೊಂಡು ಇದನ್ನು ಪರಿಶೀಲನೆ ಮಾಡ್ಕೋಬೇಕಾಗಿರೋವಂಥದ್ದು ತುಂಬಾ ಮುಖ್ಯ. ಇನ್ನೊಂದು ಮಾರಾಟ ದಸ್ತಾವೇಜು ಅಥವಾ ಸೇಲ್ ಡೀಡ್ ಅಂತ ಹೇಳ್ತಾರೆ. ಆಸ್ತಿಯ ಹಸ್ತಾಂತರವನ್ನು ಸಾಬೀತುಪಡಿಸುವಂತಹ ಕಾನೂನು ದಾಖಲೆ. ಇದನ್ನು ರಿಜಿಸ್ಟ್ರ್ ಆಫೀಸಲ್ಲಿ ಸ್ಟ್ಯಾಂಪ್ ಡ್ಯೂಟಿಯನ್ನು ಕಟ್ಟು ಅದರ ಅಮೌಂಟನ್ನು ಪೇ ಮಾಡಿ, ಫೀಸನ್ನು ಕಟ್ಟಿ ನೀವು ಅದನ್ನು ಪಡ್ಕೊಬೇಕಾಗುತ್ತೆ. ಪಡ್ಕೊಂಡು ನೀವಲ್ಲಿ ಆಸ್ತಿಯನ್ನು ಹಸ್ತಾಂತರ ಮಾಡುವಂತಹ, ಸಾಬೀತುಪಡಿಸುವಂತಹ ಕಾನೂನಿನ ದಾಖಲೆ ಇದೊಂದು ತುಂಬಾ ಮುಖ್ಯ. ಮತ್ತು RTC ಸಾರ ಅಂದರೆ ರೆಕಾರ್ಡ್ಸ್ ಆಫ್ ರೈಟ್ಸ್. ಇದು ಕೃಷಿ ಭೂಮಿಗಳಿಗೆ ತುಂಬ ಅನ್ವಯಿಸುತ್ತೆ. ಈ ಮಾಲೀಕತ್ವ ಮತ್ತು ಬೆಳೆಯ ವಿವರಗಳನ್ನು ತೋರಿಸುತ್ತೆ. ಇದರ ಓನರ್ ಯಾರು, ಜಮೀನು ಎಷ್ಟಿದೆ, ಇದರಲ್ಲಿ ಏನು ಬೆಳೆಗಳನ್ನು ಬೆಳೀತಾರೆ, ಕೃಷಿ ಬೆಳೆಗಳನ್ನ ಅನ್ನೋದ್ರ ಬಗ್ಗೆ ತೋರಿಸುತ್ತೆ. ಇದನ್ನು ನೀವು ತಹಸೀಲ್ದಾರ್ ಕಚೇರಿಯಿಂದ ಪಡ್ಕೋಬೋದು. ಇದನ್ನು ನಿಮಗೆ ನಾಡ ಕಚೇರಿಗಳಿಂದ ಕೂಡ ಈ ಒಂದು ಪಹಣಿಯನ್ನು ಕೊಡ್ತಾರೆ, ರೆಕಾರ್ಡ್ಸ್ ಆಫ್ ರೈಟ್ಸ್. ಇನ್ನು ಮ್ಯೂಟೇಷನ್ ಸಾರ, ಆಸ್ತಿಯ ಭೂ ಮಾಲೀಕತ್ವ ಬದಲಾವಣೆಯನ್ನು ದಾಖಲಿಸುವಂತಹ ದಾಖಲೆ. ಮ್ಯೂಟೇಷನ್ ಅಂದರೆ ಈ ಹಳ್ಳಿ ಕಡೆ ರೈತರು ಇದಕ್ಕೆ ಏನು ಹೇಳ್ತಾರೆ ಅಂದರೆ MR ಅಂತ ಹೇಳ್ತಾರೆ. ಮ್ಯೂಟೇಷನ್ ಅಂದರೆ MR. ಇದನ್ನು ಕೂಡ ನೀವು ಕಂದಾಯ ಇಲಾಖೆಯಲ್ಲಿ ಅರ್ಜಿಯನ್ನು ಕೊಟ್ಟು ತೊಗೋಬೋದು. ತಹಸೀಲ್ದಾರ್ ಕಚೇರಿಯಿಂದ ನಾಡ ಕಚೇರಿಗಳಲ್ಲೂ ಕೂಡ ಇದು ಸಿಗುತ್ತೆ. ಇನ್ನು ಅನುಮೋದಿತ ಕಟ್ಟಡ ಯೋಜನೆ, ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಸಂಸ್ಥೆಯಿಂದ ಪರ್ಮಿಷನ್ ತಗೊಂಡಿರುವಂತಹ ಇದು ಒಂದು ಲೆಟರು. ಇದನ್ನು ನೀವು BBMP ಸಿಟಿ ನಗರ ಪ್ರದೇಶದಲ್ಲಾಗಿದ್ದರೆ BBMPಯಿಂದ ಅಥವಾ ಗ್ರಾಮಾಂತರ ಪ್ರದೇಶಗಳಲ್ಲಾಗಿದ್ದರೆ ಗ್ರಾಮ ಪಂಚಾಯಿತಿಯಿಂದ ಇದು ನೀವು ಪಡ್ಕೋಬೇಕಾಗುತ್ತೆ. ಇನ್ನು ಅಡಹಣಿ ಪ್ರಮಾಣ ಪತ್ರ ಅಂದರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್. ಆಸ್ತಿಯ ಮೇಲೆ ಯಾವುದೇ ರೀತಿಯ ಸಾಲ ಅಥವಾ ಕಾನೂನು ವಿವಾದಗಳು ಇಲ್ಲ ಅಂತ ಸಾಬೀತುಪಡಿಸುವಂತಹ ಒಂದು ಪ್ರಮಾಣ ಪತ್ರ. ಇದನ್ನು ನೀವು ಸಬ್ ರಿಜಿಸ್ಟರ್ ಆಫೀಸಿಂದ ಪಡ್ಕೋಬೇಕಾಗುತ್ತೆ. ಇದು 15ರಿಂದ 30 ವರ್ಷಗಳ ಅವಧಿಗೆ ಮಾತ್ರ ಇದರ ಒಂದು ವ್ಯಾಲ್ಯೂ ಇರುತ್ತೆ. ಇನ್ನು ಖಾತಾ ಪ್ರಮಾಣ ಪತ್ರ, ಆಸ್ತಿಯ ತೆರಿಗೆ ಮತ್ತು ಮಾಲೀಕತ್ವದ ವಿವರಗಳು ಮತ್ತು ಈ ಖಾತಾ ಕಡ್ಡಾಯವಾಗಿರುತ್ತೆ. ಈ ಒಂದಷ್ಟು ದಾಖಲೆಗಳು ಕಡ್ಡಾಯ. ಇದು ನೀವು BBMP ಅಥವಾ ಗ್ರಾಮ ಪಂಚಾಯಿತಿಯಿಂದ ಪಡ್ಕೊಬೇಕು. ಇನ್ನು ತೆರಿಗೆ ಪಾವತಿ ರಸೀದಿ, ಕಳೆದ ಕೆಲವೊಂದಷ್ಟು ವರ್ಷಗಳಿಂದ ನಿಮ್ಮ ಆಸ್ತಿಯ ತೆರಿಗೆಯನ್ನು ನೀವು ಕಟ್ಟಿಲ್ವಾ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಕಟ್ಟಿದರೆ ಆ ಒಂದು ರಸೀತಿಗಳು ತುಂಬ ಮುಖ್ಯವಾಗುತ್ತೆ. ಅದನ್ನು ಕೂಡ ಪರಿಶೀಲನೆ ಮಾಡ್ಕೋಬೇಕು. ಇದನ್ನು ನಿಮ್ಮ ಸ್ಥಳೀಯ ಸಂಸ್ಥೆಗಳಿಂದ ಪಡ್ಕೋಬೋದು. ಇನ್ನು ಪರಿವರ್ತನೆ ಆದೇಶ, ಕೃಷಿ ಭೂಮಿಯನ್ನು ಅಕೃಷಿ ಮಾಡಿದರೆ ಅಥವಾ ಅದರಲ್ಲೇನಾದರೂ ನೀವು ಬೇರೆ ರೀತಿಯ
ಬಿಸ್ನೆಸ್ಸನ್ನು ಏನಾದರೂ ಮಾಡಿದರೆ, ಕೃಷಿ ಮಾಡೋದನ್ನು ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಕೂಡ ತಗೋಬೇಕಾಗುತ್ತೆ, ಚೆಕ್ ಮಾಡಬೇಕಾಗುತ್ತೆ. ಇದನ್ನು ಅಲ್ಲಿನ ಸಬ್ ರಿಜಿಸ್ಟ್ರ್ ಉಪವಿಭಾಗಾಧಿಕಾರಿಯಿಂದ ನೀವು ಪಡ್ಕೋಬೇಕಾಗುತ್ತೆ. ಇನ್ನು ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ತುಂಬ ಕಡ್ಡಾಯ. ಇದು ವೈಯಕ್ತಿಕ ಗುರುತಿನ ದೃಢೀಕರಣಕ್ಕಾಗಿ ಕಡ್ಡಾಯ. ಇದನ್ನು ನಿಮಗೆ ಎಲ್ಲಿ ತಗೋಬೇಕು ಅಂತ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಇದು ಇದ್ದೇ ಇರುತ್ತೆ. ಈ ಆಧಾರ್ ಕಾರ್ಡ್ ಕೂಡ ನಿಮ್ಮ ಪ್ರಾಪರ್ಟಿಗೆ ರಿಜಿಸ್ಟರ್ ಆಗಿರಬೇಕಾಗುತ್ತೆ. ಇನ್ನು NOC ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಇದನ್ನು ವಿವಿಧ ಇಲಾಖೆಗಳಿಂದ ತಗೋಬೋದು. ಅಂದರೆ ಪರಿಸರ ಇಲಾಖೆಯಿಂದ, ಅಗ್ನಿಶಾಮಕ ಇಲಾಖೆಯಿಂದ ನೀವು ಇದನ್ನು ಪಡ್ಕೋಬೇಕಾಗುತ್ತೆ. ಒಂದೊಂದು ಜಾಗಗಳಿಗೆ, ಗ್ರಾಮಾಂತರ ಪ್ರದೇಶಗಳಿಗೆ ಮತ್ತು ನಗರ ಪ್ರದೇಶಗಳಿಗೆ ಇದು ವಿಭಿನ್ನವಾಗಿರುತ್ತೆ. ಇನ್ನು ಕೊನೆಯದಾಗಿ ಮುಖ್ಯವಾಗಿರುವಂಥದ್ದು ಕುಟುಂಬ ವಂಶ ಪ್ರಮಾಣ ಪತ್ರ. ಈ ಆಸ್ತಿಯ ವಾರಸುದಾರರ ವಿವರಗಳು ಮತ್ತು ಕೃಷಿ ಭೂಮಿಗಳಿಗೆ ಇದು ತುಂಬಾ ಮುಖ್ಯವಾಗಿರುತ್ತೆ. ಈ ವಂಶ ಪ್ರಮಾಣ ಪತ್ರ ಇಲ್ಲ ಅಂದರೆ ಇವತ್ತಿನ ದಿವಸದಲ್ಲಿ ಯಾವುದೇ ಜಮೀನಿನ ಕೆಲಸಗಳು ಕೂಡ ನಡೆಯೋದಿಲ್ಲ. ಸ್ನೇಹಿತರೆ, ಈ ಒಂದಿಷ್ಟು ದಾಖಲೆಗಳು ಕಡ್ಡಾಯವಾಗಿ ಬೇಕೇ ಬೇಕಾಗುತ್ತೆ. ಇಷ್ಟನ್ನು ಕೂಡ ನೀವು ಪರಿಶೀಲನೆ ಮಾಡಬೇಕಾಗುತ್ತೆ. 2025ರಲ್ಲಿ ಜಾರಿಗೆ ಬಂದಂತಹ ನಿಯಮಗಳ ಪ್ರಕಾರ ಬೆಂಗಳೂರಿನಂಥ ನಗರಗಳಲ್ಲಿ ಈ ಖಾತಾ ಇಲ್ಲದಿದ್ದರೆ ಸಾಲ ಅಥವಾ ನೋಂದಣಿ ಸಾಧ್ಯ ಆಗೋದೇ ಇಲ್ಲ. ಸಾಲ ತಗೊಳ್ಳಿಕ್ಕೂ ಕೂಡ ಆಗೋದೇ ಇಲ್ಲ. ಅಥವಾ ಜೊತೆಗೆ ಆಧಾರ್ ದೃಢೀಕರಣ ಕೂಡ ಅಕ್ರಮ ವಹಿವಾಟುಗಳನ್ನು ತಡೆಯೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇನ್ನು ಆಸ್ತಿಯನ್ನು ಖರೀದಿಸುವ ಮುನ್ನ ದಾಖಲೆಗಳನ್ನ ನಿಮ್ಮ ವಕೀಲರ ಮೂಲಕ ಪರಿಶೀಲಿಸುವುದು ತುಂಬಾ ಮುಖ್ಯ. ಜೊತೆಗೆ ಮಾರಾಟ ಮಾಡೋರಿಗೆ ಮುನ್ನೊಂದು ಸಲಹೆ ಏನು ಅಂತಂದರೆ, ಎಲ್ಲ ತೆರಿಗೆಗಳನ್ನು ಪಾವತಿಸಿ ಮತ್ತು ದಾಖಲೆಗಳನ್ನು ಅಪ್ಡೇಟ್ ಮಾಡಬೇಕು. ಸಾಕ್ಷಿಗಳೊಂದಿಗೆ ನೋಂದಣಿಯನ್ನು ಮಾಡಿದ್ರೆ ಯಾವುದೇ ರೀತಿಯ ತೊಂದರೆಗಳು ಕೂಡ ಆಗೋದಿಲ್ಲ. ಇನ್ನು ಕಾನೂನಿನ ಸುರಕ್ಷತೆ ಅಂತ ನೋಡೋದಾದರೆ, ದಾಖಲೆಗಳ ಕೊರತೆಯಿಂದಾಗಿ ನ್ಯಾಯಾಲಯಗಳಲ್ಲಿ ಸಮಸ್ಯೆಗಳು ಉಂಟಾಗ್ಬೋದು. ಸರಿಯಾದ ಪರಿಶೀಲನೆಯಿಂದ ಸುರಕ್ಷಿತವಾದಂತಹ ವ್ಯವಹಾರ ಸಾಧ್ಯವಾಗುತ್ತೆ. ಇನ್ನು ಹೆಚ್ಚಿನ ದಾಖಲೆಗಳನ್ನು ಆನ್ಲೈನ್ ಪೋರ್ಟಲ್ ಮೂಲಕ ಪಡೆಯಬಹುದು. ಅಂದರೆ ಈ ಸ್ವತ್ತನ್ನ ನೀವು ಆನ್ಲೈನ್ ಡಿಜಿಟಲ್ ಆಗಿ ಹೆಂಗೆ ಪಡ್ಕೋತೀರೋ ಆ ಥರದಲ್ಲೇ ಪಡ್ಕೋಬೋದು. ಆದರೆ ಕೆಲವು ಸ್ಥಳೀಯ ಕಚೇರಿಗಳಿಗೆ ಭೇಟಿ ಕೊಟ್ಟು ಅಲ್ಲಿಂದ ನೀವು ತಗೋಬೇಕಾಗುತ್ತೆ. ಅಲ್ಲಿ ನೀವು ಡಿಜಿಟಲ್ ಮುಖಾಂತರ, ಆನ್ಲೈನ್ ಮುಖಾಂತರ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಸ್ನೇಹಿತರೆ, ಆಸ್ತಿ ವಹಿವಾಟುಗಳು ದೀರ್ಘಕಾಲೀನ ಹೂಡಿಕೆಯಾಗಿರೋದ್ರಿಂದ ಸರಿಯಾದಂತಹ ಮಾಹಿತಿ ಮತ್ತು ದಾಖಲೆಗಳನ್ನು ಪಡ್ಕೊಂಡು ಚೆಕ್ ಮಾಡಿಕೊಂಡು ಮುಂದುವರಿಯೋದು ತುಂಬಾ ಒಳ್ಳೆಯದು. ಇಲ್ಲಾಂದರೆ ನಾಳೆ ದಿನ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಹೆಚ್ಚಿನ ವಿವರಗಳೇನಾದ್ರು ನಿಮಗೆ ಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಸಲಹೆಗಾರರನ್ನು ಸಂಪರ್ಕಿಸಿ ಅಥವಾ ಸರ್ಕಾರಿ ವೆಬ್ಸೈಟ್ಗಳನ್ನ ಪರಿಶೀಲಿಸಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನ ತಿಳ್ಕೊಂಡು ನೀವು ಮುಂದುವರಿಯೋದು ತುಂಬಾ ಒಳ್ಳೆಯದು. ಸ್ನೇಹಿತರೆ, ನನಗೇನು ತಿಳಿಸ್ಕೊಟ್ಟಿದ್ದೀನೋ ಅಷ್ಟು ದಾಖಲೆಗಳು ಕಡ್ಡಾಯವಾಗಿ ನೀವು ಪರಿಶೀಲನೆ ಮಾಡಲೇಬೇಕು. ಅಷ್ಟು ದಾಖಲೆಗಳು ಕೂಡ ಕಡ್ಡಾಯವಾಗಿರುತ್ತೆ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿಯಾಗಿತ್ತು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ಎಲ್ರಿಗೂ ಈ ವಿಡಿಯೋ ತಲುಪೋದ್ರಿಂದ ಉಪಯೋಗ ಆಗಬಹುದು ಅನ್ನೋದು ನನ್ನ ಭಾವನೆ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೇ ಈ ವಿಡಿಯೋನ ನೋಡ್ತಾ ಇರಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.